ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ. ನನ್ನ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ಹಿಂದಿನ ವಿಡಿಯೋದಲ್ಲಿ ಮರಿ ಕೋಳಿಗಳನ್ನ ಒಂದು ವಾರದ ತನಕ ನಾನು ಎಲ್ಲಿ ಬಿಟ್ಟು ಸಾಕ್ತೀನಿ, ಮತ್ತು 15 ದಿವಸದ ತನಕ ಎಲ್ಲಿ ಸಾಕ್ತೀನಿ, ಮತ್ತು 2.5 ತಿಂಗಳ ತನಕ ಎಲ್ಲಿ ಸಾಕ್ತೀನಿ, ಅದನ್ನು ನಾನು ತೋರಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಏನಕ್ಕೆ ಅದನ್ನು ನಾವು ಸಪ್ರೇಟ್ ಮಾಡಬೇಕು ಅಂದರೆ, ದೊಡ್ಡ ಕೋಳಿಗಳ ಜೊತೆ ಮರಿಗಳಿದ್ದಷ್ಟು ಜಾಸ್ತಿ ಇನ್ಫೆಕ್ಷನ್ಗೆ ಜಾಸ್ತಿ ಅವು ಮರಿಗಳಿಗೆ ಬೇಗ ಯಾವುದೇ ಒಂದು ಸಿಂಟಮ್ಸ್ಗಳು, ಈ ಪಾಕ್ಸ್ ಆಗಿರ್ಬೋದು, ಈ ಕೊರೇಜ, ಇವೆಲ್ಲ ಬೇಗ ಅಟ್ಯಾಕ್ ಆಗಿಬಿಡುತ್ತೆ ಮರಿ ಕೋಳಿಗಳಿಗೆ. ಅದರಿಂದ ನಾವೇನು ಮಾಡ್ತೀವಿ, ಮರಿನ ಒಂದು 2-2.5 ತಿಂಗಳ ತನಕ ಸಪ್ರೇಟ್ ಬೆಳೆಸ್ತೀವಿ. ಅಂದರೆ ದೊಡ್ಡ ಕೋಳಿಗಳ ಜೊತೆ, ತಾಯಿ ಕೋಳಿ ಜೊತೆ ಇರ್ತದೋ, ದೊಡ್ಡ ಕೋಳಿಗಳ ಜೊತೆ ಏನು ಮಾಡ್ತೇವೆ ಅಂದರೆ, ಅವು ಜೊತೆಲೇ ಬಿಟ್ಟಷ್ಟು ಏನು ಮಾಡುತ್ತೆ ಗೊತ್ತಾ, ಮರಿಗಳಿಗೆ ಪೋಷಕಾಂಶದ ಕೊರತೆ ಜಾಸ್ತಿ ಆಗುತ್ತೆ. ನಾವು ಯಾವುದೇ ರೀತಿ ಫೀಡ್ ಹಾಕಲ್ಲ, ಮತ್ತು ವ್ಯಾಕ್ಸಿನ್ ಮಾಡಲ್ಲ, ಯಾವುದೇ ರೀತಿ ಸಪ್ರೇಟು ಅವಕ್ಕೆ ಬೆನಿಫಿಟ್ ಇರೋ ಫೀಡ್ಗಳನ್ನು ಕೊಡ್ತಿಲ್ಲ. ಇದರಿಂದ ಏನಾಗುತ್ತೆ ಅಂದರೆ, ಮರಿಗಳಿಗೆ ಆಹಾರ ಸಿಗಲ್ಲ, ಜಾಸ್ತಿ ಪ್ರೋಟೀನ್ ಅಂಶಗಳು ಸಿಗಲ್ಲ. ಇರೋ ಫುಡ್ ಎಲ್ಲನೂ ದೊಡ್ಡ ಕೋಳಿಗಳು, ಈ ಹುಂಜಗಳೇ ತಿಂದ್ಬಿಡುತ್ತೆ. ಆಗ ಮರಿಗಳಿಗೆ ಆಹಾರ ಸಾಕಾಗ್ದೇನೆ ಅವು ಏನಾಗುತ್ತೆ, ಸ್ವಲ್ಪ ಸಣ್ಣಾಗಿ ಈ ರೆಕ್ಕೆ ಇಳಿಬಿಟ್ಕೊಳ್ಳೋ ಥರ ಆಗೋಗುತ್ತೆ. ಈ ಸಿಂಟಮ್ಸ್ನ ನಾವು ತಡೆಗಟ್ಟಬೇಕು ಅಂತ ತುಂಬ ಕಷ್ಟ ಆಗುತ್ತೆ. ಮುಂದೆ ಅವು ಸತ್ತೇ ಹೋಗುತ್ತವೆ. ಅದಕ್ಕೆ ಅಂದರೆ ಫುಡ್ ಸರಿಯಾಗಿ ಸಿಗಲ್ಲ. ಯಥೇಚ್ಛವಾಗಿ ಪ್ರೋಟೀನ್ ಇರೋ ಫುಡ್ಡು ಒಂದು 2-2.5 ತಿಂಗಳ ತನಕ ಬೇಕೇ ಬೇಕು ಅವಕ್ಕೆ. ಯಾವಾಗ ಇದು ಸಿಗಲ್ವೋ ಮರಿಗಳಿಗೆ ರೋಗಗಳಿಗೆ ತುತ್ತಾಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಈ ಕಾರಣದಿಂದ ನಾವೇನು ಮಾಡ್ತೀನಿ, 1 ವಾರ ತನಕ ಕಾವಿ ರೂಮಲ್ಲೇ ಮರಿಗಳನ್ನ ಸಾಕಿರ್ತೀನಿ. 1 ವಾರ ಆದಮೇಲೆ ಒಂದು ಶೆಡ್ ಇದೆ ಸಪ್ರೇಟು. ಅಲ್ಲಿ ಆ ಜಾಗಕ್ಕೆ ಏನಂದರೆ, ಅದೊಂದು 5 ಗುಂಟೆ ಜಾಗ ಇದೆ. ಅಲ್ಲಿಗೆ ಯಾವ ದೊಡ್ಡ ಕೋಳಿಗಳು ಬರಲ್ಲ. ಅಲ್ಲಿ ನಾವು ಆ ಥರ ನೋಡ್ಕೊಂಡಿದ್ದೀವಿ. ಬರೀ ತಾಯಿ ಮತ್ತು ಮರಿಗಳು ಇಷ್ಟೇ ಅಲ್ಲಿರೋದು. ಅದಾದಮೇಲೆ ಅಲ್ಲಿಂದ ತಂದು ಒಂದು 20-25 ದಿವಸ ಆಯ್ತಾ ಇದ್ದಂಗೆ ಪುನಃ ಇನ್ನೊಂದು ಕಡೆ ಇದೆ, ಅಲ್ಲೂ ದೊಡ್ಡ ಕೋಳಿಗಳಿಗೆ ಎಂಟ್ರಿ ಕೊಡವ ನಾವು. ಅಲ್ಲಿ ಒಂದು 2-2.5 ತಿಂಗಳು ತನಕ ಅಲ್ಲಿ ಮೇಯಿಸುತ್ತೆ ಕೋಳಿಗಳು. ಅಲ್ಲಿಂದ ದೊಡ್ಡ ಕೋಳಿ ಶೆಡ್ಗೆ ಒಂದು 2-3 ತಿಂಗಳು ಆಯ್ತಾ ಇದ್ದಂಗೆ ದೊಡ್ಡ ಕೋಳಿ ಶೆಡ್ಗೆ ನಾವು ಬಿಟ್ಬಿಡ್ತೀವಿ. ನಾವು ಶೆಡ್ಡು ಅಂದರೆ ಮಾಮೂಲಿ ಕೋಳಿ ಸ್ಟೇ ಆಗೋದಕ್ಕೆ ಶೆಡ್ಡು ಅಂತೀವಿ. ನಾವು ಶೆಡ್ ಕೋಳಿ ಏನು ಸಾಕ್ತಿಲ್ಲ, ಇದೆಲ್ಲ ಫ್ರೀ ರೇಂಜೇನೆ. ನಿಮ್ಗೊಂದ್ಸರಿ ತೋರಿಸ್ತೀನಿ ನಾನು, ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಅಂತ. ನಮ್ಮ ಕೋಳಿಗಳು ಯಾವ ರೀತಿ ತೋಟಕ್ಕೆ ಹೋಗ್ತವೆ. ಇನ್ನು ತೋಟಕ್ಕೆ ಹೋದರೆ ಇನ್ನು ಬರೋದ ಏನಾದರೂ ಸಂಜೆ 6 ಗಂಟೆಗೆ. ಅದಕ್ಕೆ ನಾನು ಬೆಳಿಗ್ಗೆ ಟೈಮೇ ವಿಡಿಯೋ ಮಾಡ್ತಾಯಿದ್ದೀನಿ ನಿಮಗೆ. ಓಕೆ ಸ್ನೇಹಿತರೆ, ತೋರಿಸ್ತೀನಿ ನಿಮ್ಗೆ, ಬನ್ನಿ ನಮಗೆ ಯಾವ ಥರ ನಮ್ಮ ಜಾಗಗಳನ್ನ ನಾವು ಮಾಡ್ಕೊಂಡಿರ್ತೀವಿ ಅಂತ. ನೋಡಿ ಸ್ನೇಹಿತರೆ, ಅದು ದೊಡ್ಡ ಕೋಳಿಗೆ ಅಂತ ಮಾಡಿರೋದು ಆ ಕಡೆ ಇದೆ. ಈಗ ನಾನು ಮರಿ ಸೆಕ್ಷನ್ಗೆ ಹೋಗ್ತಿದ್ದೀನಿ. ಮರಿ ಸೆಕ್ಷನ್ ಅಂದರೆ 10 ದಿವಸದ ನಂತರ ಇರೋ ಮರಿಗಳು ಈ ಜಾಗದಲ್ಲಿ ಬಂದು ಸ್ಟೇ ಆಗುತ್ತೆ. ಇದು ಸಿಂಪಲ್ಲಾಗಿ ಹಾಕಿದ್ದೀನಿ. ಇದೇನು ನಾನು ಗೇಟ್ ಏನು ಮಾಡಿಲ್ಲ ನಾನು. ಈ ಜಾಗದಲ್ಲಿ ಮರಿ ಕೋಳಿಗಳು ಇರ್ತವೆ. ಇಲ್ಲಿ ಒಂದು 20-25 ದಿವಸ ತನಕ ಇರುತ್ತೆ. ಈ ಜಾಗದಲ್ಲಿ ಏನಪ್ಪ ಅಂದರೆ, ಇಲ್ಲಿ ಯಾವಾಗಲೂ ಮೊಳಕೆ ಕಾಳುಗಳು ಹಾಕ್ತಾ ಇರ್ತೀವಿ. ರಾಗಿ ಇರ್ಬೋದು, ಭತ್ತ ಇರ್ಬೋದು, ನೋಡಿ ಅಬ್ಸರ್ವ್ ಮಾಡಿ. ಇಲ್ಲಿ ನೋಡಿ, ಇದೆಲ್ಲ ಮೊಳಕೆ. ಇದೇನಾಗುತ್ತೆ, ಒಂದು 4 ದಿವಸ 5 ದಿವಸಕ್ಕೆ ಒಂದೊಂದ್ಸರಿ ನಾವು ಹಾಕ್ತಾ ಇರ್ತೀವಿ. ಇದು ಮೊಳಕೆ ಬರ್ತಾ ಇರುತ್ತೆ. ಇದು ಇನ್ನೂ ಸರಿಯಾಗಿ ಬಂದಿಲ್ಲ. ಇದೊಂದು 2-3 ದಿನದ ಕಾಳು ಹಾಕಿರೋದು ಇದು. ಇದು ನೋಡಿ, ಇದು ಮರದ ಎಲೆ ಎಲ್ಲ ಬಿದ್ದು ಇಲ್ಲಿ ಕೊಳೆಯೋಕ್ಕೆ ಸ್ಟಾರ್ಟ್ ಮಾಡಿರುತ್ತೆ. ಇಲ್ಲಿ ತುಂಬ ಹುಳಗಳಿರುತ್ತೆ. ಇಲ್ಲಿ ನೋಡಿ ಮೊಳಕೆ ಚೆನ್ನಾಗಿದೆ. ಇಲ್ಲಿ ನೋಡಿ ಸ್ನೇಹಿತರೆ, ಇದೇನಾಗುತ್ತೆ ಅಂದರೆ, ಮೊಳಕೆಗಳು ಜಾಸ್ತಿ ಇರುತ್ತೆ. ಇದನ್ನು ಮೇದಷ್ಟು ಮರಿಗಳಿಗೆ ಯಾವುದೇ ರೀತಿ ರೋಗಗಳಾಗಲಿ ಮತ್ತು ರೆಕ್ಕೆ ಬೀಳ್ಕೊಳ್ಳೋದಾಗಲಿ ಬಿಡಲ್ಲ. ಇದು ತುಂಬ ಪ್ರೋಟೀನ್ ಆಹಾರ ಇರುತ್ತೆ. ಇದರಲ್ಲಿ ಯಾವುದೇ ರೀತಿ ಮೆಡಿಷನ್ ಆಗಲಿ, ನಾವು ಉಪ್ಪುಗಳಾಗಲಿ ಯೂಸ್ ಮಾಡಲ್ಲ. ರಾಸಾಯನಿಕ ಗೊಬ್ಬರಗಳನ್ನು ಯಾವುದನ್ನೂ ಹಾಕಲ್ಲ ನಾವು. ನೀವು ಎಲ್ಲಿ ನೋಡಿದ್ರು ಬರೀ ಅದೇನೇ ಮೊಳಕೆನೇ ಸಿಗುತ್ತೆ ನಿಮಗೆ. ನೋಡಿ, ಈ ಥರ ಎಲ್ಲ ಗುಂಡಿ ತೆಗೆದು ಈ ಥರ ಎಲ್ಲ ಎಲೆಗಳನ್ನ ತುಂಬಿಟ್ಟಿರ್ತೀವಿ. ಇಲ್ಲಿ ತುಂಬ ಹುಳಗಳು ಉತ್ಪತ್ತಿ ಆಯ್ತಾ ಇರುತ್ತೆ. ಮತ್ತು ಈ ಥರ ನಾವು ಯಾವಾಗಲೂ ನೀರನ್ನು ಸ್ಪ್ರೇ ಮಾಡ್ತೀವಿ. ಇಲ್ಲಿ ಪೈಪನ್ನು ಈ ಥರ ಪೈಪ್ ಹಾಕ್ಕೊಂಡು ಸ್ಪ್ರೇ ಮಾಡ್ತಿರ್ತೀವಿ. ನೀವು ಎಲ್ಲೇ ನೋಡಿದ್ರು ಕಾಳು ಇದೇ ಇರುತ್ತೆ ನೋಡಿ. ತುಂಬ ಕೋಳಿಗಳ ಮರಿಗಳಿಗೆ ಇದೆಲ್ಲ ಒಳ್ಳೆ ಫುಡ್ ಇದು. ನೋಡಿ, ರಾಗಿನೂ ಕಾಣಿಸುತ್ತೆ ನಿಮಗೆ. ಕೆಲವರು ರಾಗಿ ಮೊಳಕೆ ಕಟ್ಟು ಹಾಕ್ತಾರೆ, ನಾವು ಹಂಗೆಲ್ಲ ಮಣ್ಣಿಗೆ ಚೆಲ್ಬಿಡ್ತೀವಿ, ಇಲ್ಲೇ ಆಯ್ಕ ತಿನ್ನುತ್ತವು.
ನೋಡಿ, ಈ ಏರಿಯಾ ಬಂದು ದೊಡ್ಡ ಕೋಳಿಗಳಿಗೆ ಬರಲ್ಲ. ಇಲ್ಲಿ ಯಾವಾಗಲೂ ಕೊಳ್ತಂಗೆ ಇರುತ್ತೆ. ಇದು ಕೊಳ್ತು ಇದೆಲ್ಲ ಒಳ್ಳೆ ಹುಳ ಆಯ್ತಾ ಇರೋದಾಗಲಿ ತುಂಬ ಚೆನ್ನಾಗಿ ಇರುತ್ತೆ ಏರಿಯಾ ಬಂದು. ನೋಡಿ ಎಷ್ಟು ಚೆನ್ನಾಗಿ ಕೊಳಿತಾ ಇದೆ. ಈ ಥರ ನೋಡಿ ಕೆರೆದಿದೆ ನೋಡಿ ಕೋಳಿಗಳು. ಈ ಥರ ಎಲ್ಲ ಕೆರ್ಕೊಂಡು ಮೇಯ್ತಾ ಇರುತ್ತೆ. ನೋಡಿ ನುಗ್ಗೆ ಸೊಪ್ಪು, ನಾವು ಚಿಗುರನ್ನೇ ಹಾಕ್ತೀವಿ ಮರಿಗಳಿಗೆ. ಇದು ಮರಿಗೆ ಅಂತಲೇ ಬಿಟ್ಕೊಂಡಿರೋದು ಇದೆಲ್ಲ. ಏನು ಬೆನಿಫಿಟ್ಟು ಅಂದರೆ ಹಸಿರು ಮೇಯ್ದಷ್ಟು ಕೋಳಿಗಳಿಗೆ ಕಾಯಿಲೆ ಬರೋದು ತುಂಬ ಕಮ್ಮಿ. ಅದರಿಂದ ನಾವು ಜಾಸ್ತಿ ಇಲ್ಲ ಹಸಿರು ಬೆಳೆಸ್ತೀವಿ. ಮತ್ತು ಗರಿಕೆ ಹುಲ್ಲಿದೆ ನೋಡಿ, ಗರಿಕೆ ಹುಲ್ಲು ಎಲ್ಲ ಚೆನ್ನಾಗಿ ತಿನ್ನುತ್ತೆ ಮರಿಗಳು. ಈ ಥರ ಎಲ್ಲ ಬಿಟ್ಟಿರ್ತೀವಿ. ಅಂದರೆ ನೀರನ್ನ ಸ್ಪ್ರೇ ಮಾಡ್ತಿರ್ಬೇಕು ಕಾಮನಾಗಿ. ಇದಕ್ಕೆ ಸ್ಪ್ರೇ ಮಾಡ್ತಾ ಇದ್ದಷ್ಟು ಚೆನ್ನಾಗಿ ಕುಡಿ ಹೊಡೆಯುತ್ತೆ ಜಾಸ್ತಿ ಅದು. ನೀವು ಎಲ್ಲೇ ಹೋದರೂ ಕೂಡ ಈ ಸೆಕ್ಷನಲ್ಲಿ ಬಂದು ಮೊಳಕೆ ರಾಗಿ ಇರ್ಬೋದು, ಭತ್ತ ಇರ್ಬೋದು, ಇಲ್ಲಿ ಇದ್ದೇ ಇರುತ್ತೆ. ನೀವು ಎಲ್ಲೋದ್ರೂ ಇರುತ್ತೆ. ಇದು ಒಂದು ಕಡೆಗೆ ಮೇಯ್ದಾದ್ಮೇಲೆ ಇನ್ನೊಂದು ಕಡೆ ಬರ್ತಿರುತ್ತೆ. ಒಂದೇ ಸರಿ ಎಲ್ಲನೂ ಮೇಯ್ಗೆ ಸಾಧ್ಯ ಇಲ್ಲ ಅದು. ಅದರಿಂದ ಒಳಗಡೆಗೆಲ್ಲ ಚೆಲ್ಬಿಟ್ಟು ನೀರು ಬಿಟ್ಬಿಟ್ಟಿರ್ತೀವಿ. ಈಗ ನಮ್ಮ ತೋಟದಲ್ಲಿ ಬಂದು ನಾವು ಯಾವುದು ಮೆಡಿಷನ್ ಆಗಲಿ ನಾನೇನೂ ಮಾಡಲ್ಲ. ವ್ಯಾಕ್ಸಿನ್ ಮಾಡಬೇಕು, ಫೀಡ್ ಹಾಕಬೇಕು, ಮರಿಗಳು ಚೆನ್ನಾಗಿ ಬರುತ್ತೆ ಅಂತಾರೆ. ನಾವು ಏನೂ ಮಾಡಲ್ಲ. ಮರಿಗಳು ತುಂಬ ಚೆನ್ನಾಗಿ ಬರ್ತಿದೆ ನಮ್ಮ ಹತ್ರನೂ. ನೋಡಿ ಸ್ನೇಹಿತರೆ, ಇದೆಲ್ಲ ಆಲ್ರೆಡಿ ಎಲ್ಲ ತಿಂದಿರೋದು. ಇದು ಜಾಸ್ತಿ ಉದ್ದ ಬೆಳೆದು ಆಲ್ರೆಡಿ ಎಲ್ಲ ಕಟ್ ಮಾಡಿ ತಿಂದ್ಬಿಟ್ಟಿದೆ. ಈ ಹದ್ದು ಗಿದ್ದು ಬಂದಾಗ ಏನಾಗುತ್ತೆ ಅಂದರೆ ಇಲ್ಲಿ ಬಂದು ನೋಡಿ, ಇದು ಓಪನ್ ಇರುತ್ತಲ್ಲ, ಈ ಹದ್ದು ಬಂದ ತಕ್ಷಣ ಕೆಳಗಡೆ ಎಲ್ಲ ಪೊದೆ ಒಳಗೆ ಕೂತ್ಕೊಬಿಡುತ್ತೆ ಮರಿಗಳು. ನೋಡಿ ಫುಲ್ ಪೊದೆ ಥರ ಇದೆ. ಇಲ್ಲಿ ಬಂದು ಎಲ್ಲ ಕೂತ್ಕೊಬಿಡುತ್ತೆ. ಮತ್ತು ಸ್ನೇಹಿತರೆ, ಒಂದು ಏನು ವಿಚಾರ ಅಂದರೆ, ಕೋಳಿ ಸಾಕಾಣಿಕೆ ನಾಟಿ ಕೋಳಿ ಮಾಡಬೇಕಾದ್ರೆ ಫಸ್ಟ್ನೇ ಕೆಲಸ ಏನು ಅಂದರೆ ನೀವು ನಾಯಿಗಳು ಸಾಕಬೇಕು. ಒಂದೋ ಎರಡೋ ನಾಯಿಗಳು ಇಟ್ಕೊಳ್ಳಿ. ಏನಕ್ಕೆ ಅಂದರೆ ಈ ಕೋಳಿಗಳು ಸ್ವಲ್ಪ ಅಲರ್ಟ್ ಆದ ತಕ್ಷಣ ಈ ಹದ್ದೋ ಇರ್ಬೋದು, ಈ ಕೀರ ಇರ್ಬೋದು, ನಾಯಿಗಳು ಸ್ವಲ್ಪ ಅದನ್ನು ಅಟ್ಯಾಕ್ ಮಾಡೋಕ್ಕೆ ಸಾಧ್ಯತೆ ಜಾಸ್ತಿ. ಅದರಿಂದ ಏನು ಮಾಡಬೇಕು, ನಾಯಿಗಳನ್ನ ಸ್ವಲ್ಪ ನೀವು ಸಾಕೊಳ್ಳಿ ಅಲ್ಲೇನೆ. ನಾನು ನೋಡಿ ಕೀರಕ್ಕೆ ಅಂದ್ಬಿಟ್ಟು ಈ ಥರ ಎಲ್ಲ ಇಲ್ಲಿ ಬಂದ್ಬಿಟ್ಟಿದೆ ನೋಡಿ, ಮೂಲೆ ಇಲ್ಲಿ ಬಂದಿದೆ. ಭಯ ಪಡ್ಸೋಕೆ ಅಂದ್ಬಿಟ್ಟು ಈ ಥರ ಹಾಕ್ತೀವಿ. ಆದರೆ ಅವನು ಕಟ್ ಮಾಡ್ಕೊಂಡೇ ಹೋಯ್ತಾವೆ. ನೋಡಿ ಇದೆಲ್ಲ ಕೊಳ್ತು ಒಳ್ಳೆ ಹುಳ ಆಯ್ತಾ ಇರುತ್ತೆ ನೋಡಿ. ಇಲ್ಲೆಲ್ಲ ಹುಳ ಆಗುತ್ತಲ್ಲ, ಇದನ್ನು ತಾಯಿಗಳಿಗೆ ಬಂದು ಮರಿಗಳಿಗೆ ಕೆರೆದು ಒಳಗಡೆ ಎಲ್ಲ ಹುಳ ಎಲ್ಲ ತಿನ್ನಿಸುತ್ತೆ. ಈ ಥರ ಎಲ್ಲ ಮಾಡ್ಕೋಬೇಕು. ಏನಕ್ಕೆ ಇದೇ ನಿಮಗೆ ಮರಿಗಳಿಗೆ ಯಾವುದೇ ರೀತಿ ರೋಗ ಬರ್ದಂಗೆ ಕಾಪಾಡೋದೇ ಇದು. ಎಲ್ಲ ಚಿಗುರು ಇರುತ್ತಲ್ಲ, ಈ ಚಿಗುರನ್ನ ಮೇದು ಮರಿದೆ ನೋಡಿ. ಈ ಥರ ಇಟ್ಕೊಂಡ್ರೆ ಕೋಳಿಗಳಿಗೆ ತುಂಬ ಒಳ್ಳೆ ಫುಡ್ಡಾಗಿ ಅದು ಕನ್ವರ್ಟ್ ಆಯ್ತಾ ಇರುತ್ತೆ. ಪ್ರತಿದಿನವೂ ಹಸಿರು ತಿಂದರೆ ತುಂಬ ಚೆಂದ ಮರಿಗಳು ನೋಡಿ. ಮತ್ತು ಸ್ನೇಹಿತರೆ, ಈಗ ಶೆಡ್ಡು ಓಪನ್ ಮಾಡ್ತೀನಿ ನೋಡಿ. ಇದ್ರಲ್ಲಿ ಏನಪ್ಪ ಅಂದರೆ 2 ಸೆಕ್ಷನ್ ಮಾಡ್ಕೊಂಡಿದ್ದೀನಿ. ಇಲ್ಲೂ ಒಂದು ಕೋಳಿನ ಕಚ್ಚಬಾರ್ದು ಅಂದ್ಬಿಟ್ಟು ಕೆಲವೊಂದು ಹೊಂದ್ಕೊಳ್ಳಲ್ಲ ತಾಯಿಗಳಿಗಳು ನೋಡಿ ಸ್ನೇಹಿತರೆ. ಈಗ ಬರ್ತಿದೆ ನೋಡಿ ನಮ್ಮ ಕೋಳಿ ಮರಿಗಳು ಎಷ್ಟು ಆಕ್ಟಿವ್ ಆಗಿ ಬರುತ್ತೆ ನೋಡಿ. ಅದು ಹೊರಗಡೆ ಬಿಟ್ಟರೆ ತುಂಬ ಖುಷಿ ಅವಕ್ಕೆ ನೋಡಿ. ಇದಕ್ಕೆ ಆಲ್ರೆಡಿ ಒಂದು ತಿಂಗಳು ಹತ್ತತ್ರ ಆಯ್ತಿದೆ. ನಾನಿನ್ನೂ ಚೇಂಜ್ ಮಾಡಿಲ್ಲ, ಯಾಕೆಂದರೆ ಮಳೆ ಸ್ವಲ್ಪ ತೇವ ಜಾಸ್ತಿ ಇದೆ ಅಂದ್ಬಿಟ್ಟು ಇಲ್ಲೇ ಇನ್ನೂ ಬಿಟ್ಟಿದ್ದೀನಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮೇಯುತ್ತೆ ನಮ್ಮವು. ಈ ಥರ ಹಸಿರನ್ನ ತುಂಬ ಇಷ್ಟಪಟ್ಟು ತಿಂತಾವು. ಇಲ್ಲಿ ನೋಡಿ ತಿಂತಿದೆ ನೋಡಿ ತಾಯಿ ನೋಡಿ. ಅಲ್ಲಿ ನೋಡಿ ಅದು ಮೊಳಕೆ ಕಾಳ್ಕೊಂಡು ಹೆಂಗೆ ಕೊಡುತ್ತಿದೆ ನೋಡಿ. ಅದು ಇದಾಯ್ತದ. ಈಗ ಇನ್ನೊಂದು ಕೋಳಿ ಇದೆ, ಅದನ್ನು ಬಿಡೋಣ. ನಾವು ಒಂದು 2 ದಿವ್ಸಕ್ಕೊಂದ್ಸರಿ ಕಸನ ಕ್ಲೀನ್ ಮಾಡ್ತೀವಿ. ಇದು ನೋಡಿ ಭತ್ತ ರಾಗಿ ಎಲ್ಲನೂ ಹಾಕೋದು. ಇದರಲ್ಲಿ ಯಾವುದೇ ರೀತಿಯ ಫೀಡನ್ನು ಹಾಕಲ್ಲ, ಎಲ್ಲ ಚೆಲ್ಬಿಡುತ್ತೆ ಕೆಳಗಡೆ ಅಂದ್ಬಿಟ್ಟು. ತಾಯಿ ಕೋಳಿ ಕೆರೆಯುತ್ತೆ, ಎಲ್ಲ ನೆಲನ ಕೆರೆದು ಇದು ಮಾಡುತ್ತೆ ಅಂದ್ಬಿಟ್ಟು ಆ ರೀತಿ ಮಾಡಿದ್ದೀವಿ.
ಇನ್ನೊಂದು ಕೋಳಿ ಇದೆ ನೋಡಿ. ಇವು ಏನು ಮಾಡ್ತವೆ ಅಂದರೆ ಒಂದಕ್ಕೊಂದು ಕಿತ್ತಾಡುತ್ತೆ, ಗಲಾಟೆ ಜಾಸ್ತಿ. ನೋಡಿ ಈಗ ನಾನು ಶೆಡ್ ಒಳಗೆ ಬರ್ತಿರೋದು ನೀರು ಮತ್ತು ಭತ್ತ, ರಾಗಿ, ಮುಸ್ಕಿನ ಜೋಳದಷ್ಟು ಮುಂಚೆ ಹಾಕೋದು. ನೋಡಿ ಹೊರಗಡೆ ಹೋಗುತ್ತೆ ಅದು ಕೋಳಿ. ಚಳಿಗಾಲದಲ್ಲಿ ನಾನು ಜಾಸ್ತಿ ಮರಿಗಳನ್ನ ನಾನು ಮಾಡಲ್ಲ, ಏನಕ್ಕೆ ಅಂದರೆ ಮರಿಗಳಿಗೆ ಸಾಕಾಗಲ್ಲ ಅಂದ್ಬಿಟ್ಟು ನಾನು ಮಾಡಲ್ಲ. ನೋಡಿ ಹೊರಗಡೆ ಹೊರಟೋಯ್ತದೆ. ನೋಡಿ ನಾವು ಯಾವುದೇ ರೀತಿ ಫೀಡ್ ಹಾಕಲ್ಲ, ಯಾಕೆ ನಾನು ಈಗ ಬರ್ತಿರೋದು ಬೆಳಿಗ್ಗೆ. ಇದು ರಾತ್ರಿ ಎಲ್ಲ ತಿಂದಿರೋದು ಮರಿಗಳು. ನೋಡಿ ಸ್ನೇಹಿತರೆ, ಇಲ್ಲೇನಾರು ಫೀಡ್ ಏನಾರು ಕಾಣಿಸುತ್ತಾ ಅಂತ. ಭತ್ತ ಇದೆ, ರಾಗಿ ಇದೆ, ಮುಸ್ಕಿನ ಜೋಳ ಇದೆ. ನೋಡಿ ಇಷ್ಟೇ, ನಾನು ಬೇರೆ ಯಾವ ಫೀಡು ಇದಕ್ಕೆ ಯಾವುದೂ ಹಾಕಲ್ಲ. ನಾನು ಹಾಕಿದ್ರೆ ಅದು ನಾಟಿ ಕೋಳಿಯಾಗಿ ಆಗಿರಲ್ಲ, ಅದು ಕ್ರಾಸ್ ಕೋಳಿಯಾಗಿ ಕನ್ವರ್ಟ್ ಆಗೋಗುತ್ತೆ. ನೀರಿರುತ್ತೆ, ಶೇಪು ಹೋಗುತ್ತೆ ಮತ್ತು ಟೇಸ್ಟು ಹೊರಟೋಗುತ್ತೆ. ನ್ಯಾಚುರಲ್ಲಾಗೆ ಸಾಕಬೇಕು ಯಾವುದೇ ನಾಟಿ ಕೋಳಿ ಅಂತಂದರೆ. ಮೊಟ್ಟೆಯಿಂದ ಮರಿ ಮಾಡಿಸಿ ಮರಿನ ದೊಡ್ಡದಾಗಿ ತಿರ್ಗಿ ಅದು ಮೊಟ್ಟೆಗೆ ಬಂದು ಪುನಃ ಕಾವಿಗೆ ಬರಬೇಕದು. ಆ ಥರ ಇದ್ದರೆ ಇದು ಪ್ಯೂರ್ ನಾಟಿ ಆಗೋದು. ನೋಡಿ ಇದು ಬಂದು ಈಗ ಒಂದು 24-20 ದಿವಸ ಆಗಿದೆ ಇದಕ್ಕೆ ಆಲ್ರೆಡಿ. ನೋಡಿ ಕರ್ಕೊಂಡು ಹೋಗ್ತಿದೆ. ಇದೆಲ್ಲ ಮೊಳಕೆ ತಿಂತಿರೋದು ಮರಿಗಳು. ನೋಡಿ ಅಬ್ಸರ್ವ್ ಮಾಡಿ, ಮೊಳಕೆನ ತಿಂತಿರೋದು ಅದು. ನೋಡಿ ಅದು ಫಸ್ಟ್ ಇಷ್ಟನೇ ಮೊಳಕೆ. ಈ ರೀತಿ ಮೊಳಕೆ ತಿಂದಷ್ಟು ಓಕೆ ತುಂಬ ಕಾಯಿಲೆ ಬರೋ ಸಾಧ್ಯತೆ ತುಂಬ ಕಮ್ಮಿ ಇರುತ್ತೆ. ಮತ್ತು ಮರಿಗಳು ತುಂಬ ಆ್ಯಕ್ಟಿವ್ ಆಗಿರ್ತವೆ, ಬೇಗನೂ ಸ್ವಲ್ಪ ಡೆವಲಪ್ ಆಗ್ತವೆ ಮರಿಗಳು. ನೋಡಿದ್ರಲ್ಲ ಸ್ನೇಹಿತರೆ. ಮತ್ತು ಈಗ ನಿಮಗೆ 1 ತಿಂಗಳ ನಂತರ ಮರಿಗಳನ್ನ ಎಲ್ಲಿ ಬಿಟ್ಟಿರ್ತೀವಿ ತೋರಿಸ್ತೀನಿ ಸ್ನೇಹಿತರೆ. ಇನ್ನೂ ಕೋಳಿಗಳನ್ನ ನಾವು ದೊಡ್ಡ ಕೋಳಿಗಳನ್ನ ಹೊರಗಡೆ ಬಿಟ್ಟಿಲ್ಲ. ಈ ವಿಡಿಯೋ ತುಂಬ ಸ್ವಲ್ಪ ಲಾಂಗ್ ಆಗ್ಬೋದು. ನೀವು ಆಸಕ್ತಿ ಇರೋರು ಫುಲ್ ವಿಡಿಯೋ ನೋಡ್ಬೋದು, ಏನು ತೊಂದರೆ ಇಲ್ಲ. ಕೆಲವರು ಸ್ಕಿಪ್ ಮಾಡೋದು, ಕಂಟೆಂಟ್ ಏನಾದರೂ ಇಲ್ಲ ಅಂದರೆ ಹಾಕ್ಬಿಡೋದು ನೋಡ್ತಾರೆ. ಇದು ನೋಡಿ, ಇದು ಬಂದು 1 ತಿಂಗಳ ನಂತರ ಇಲ್ಲಿರುತ್ತದೆ ನೋಡಿ. ಇದಕ್ಕೆ ಆಲ್ರೆಡಿ 2 ತಿಂಗಳು 2.5 ತಿಂಗಳು ಹತ್ತತ್ರ ಬರ್ತಿದೆ. ನಾನು ಇನ್ನೂ ಆ ಕಡೆ ಶಿಫ್ಟ್ ಮಾಡಿಲ್ಲ. ಇದು ಅಷ್ಟೇ ಫುಲ್ ಮಲ್ಚರಿಂಗ್ ಟೈಪ್ ಇರುತ್ತೆ. ಎಲ್ಲ ಭತ್ತದ ನೋಡಿ ಈಗ ಜಸ್ಟ್ ಕೆರೆದಿದೆ. ಇದೀಗ ಎಲ್ಲ ಕೆರೆದು ತಿಂದು ಹೋಗಿದೆ ನೋಡಿ. ಈ ಮರಗೆಡ್ಸಿನ ಗಿಡ ನಾನು ಯಾಕೆ ನೆಟ್ಟಿದ್ದೀನಿ, ಎಲ್ಲ ಹಸಿರು ತುಂಬ ಬೇಕು. ಮರಗೆಡ್ಸಿನ ಗಿಡ, ನುಗ್ಗೆ ಎಲ್ಲ ಬೇಕು ಇದಕ್ಕೆ. ನೋಡಿ ನುಗ್ಗೆ ಸೊಪ್ಪು ಯಾವಾಗಲೂ ಇದ್ದಂಗೆ ಇರಬೇಕು ನಮಗೆ. ತುಂಬ ದಿನದಿಂದ ಮಾಡಬೇಕು ವೀಡಿಯೋನ ಅನ್ಕೋತಿದ್ದೆ ಸ್ನೇಹಿತರೆ, ನಂಗೆ ಟೈಮ್ ಸಿಗ್ತಿರಲಿಲ್ಲ, ಅದರಿಂದ ಮಾಡೋಕ್ಕಾಗಲಿಲ್ಲ. ಇಲ್ಲಿ ನೋಡಿ ತಾಯಿ ಕೋಳಿಗಳು, ಇಲ್ಲಿ ಒಂದು ಹುಂಜನ ಬಿಡಲೇಬೇಕು. ಏನಕ್ಕೆ ಅಂದರೆ 2-2.5 ತಿಂಗಳು ಆಗ್ತಿದ್ದಂಗೆ ಇವು ಮೊಟ್ಟೆಗೆ ಬರೋಕ್ಕೆ ತಿನ್ಕ ಮೊಟ್ಟೆಗೆ ಬೇಕು, ಎಗ್ ಬ್ರೀಡಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕಲ್ವ. ಅದರಿಂದ ಏನು ಮಾಡುತ್ತೆ, ಒಂದು ಹುಂಜನ ಈ ಜಾಗದಲ್ಲಿ ಬಿಟ್ಟಿರ್ತೀವಿ ನಾವು. ಈ ಥರ ಎಲ್ಲ ಮಲ್ಚರಿಂಗ್ ಪೂರ್ತಿ. ಈ ಥರಲ್ಲೂ ಅಷ್ಟೇ ಮೇಯ್ನು ಹುಳಗಳು, ಮೊಳಕೆಗಳು ನೋಡಿ. ಇಲ್ಲೂ ಅಷ್ಟೇ ಸಣ್ಣ ಸಣ್ಣ ಮೊಳಕೆ ಬರುತ್ತೆ ನೋಡಿ, ತೋರಿಸ್ತೀನಿ. ಇಲ್ಲಿ ನೋಡಿ ಬರ್ತಿದೆ ಆಲ್ರೆಡಿ. ಈ ಥರ ಇದ್ದರೆ ಅವಕ್ಕೆ ಯಾವಾಗಲೂ ಮೇಯ್ತಾ ಇರುತ್ತೆ. ಹುಳ ಸಿಕ್ಕಿಲ್ಲ ಅಂದ್ರೂ ಆ ಕಾಳನ್ನ ಕುಟಿಕೊಂಡು ತಿಂತಾ ಇರುತ್ತೆ ನೋಡಿ. ಈ ಹುಂಜ ಇದೆ ನೋಡಿ, ತಿನ್ನಿಸ್ತಿದೆ ನೋಡಿ. ನೋಡಿ ಇಲ್ಲಿ 2.5 ತಿಂಗಳು ತನಕ ನಾವು ಈ ಜಾಗದಲ್ಲಿ ಸಾಕ್ತೀವಿ. ಇಲ್ಲಿಗೂ ಕೂಡ ಯಾವುದೇ ರೀತಿ ದೊಡ್ಡ ಕೋಳಿಗಳನ್ನ ನಾವು ಕೊಡಿಸಲ್ಲ. ಇಲ್ಲಿಗೆ ಬರಲ್ಲ, ದೊಡ್ಡ ಕೋಳಿಗೆ ಎಂಟ್ರಿನೇ ಇಲ್ಲ. ಎಲ್ಲ ಕಡೆಯೂ ಫುಲ್ ಕ್ಲೋಸ್ ಮಾಡಿರ್ತೀವಿ. ಆಲ್ಮೋಸ್ಟ್ ಇಲ್ಲೆಲ್ಲ ನೀರು ಸ್ಪ್ರೇ ಮಾಡ್ತಿರ್ತೀವಿ. ನೀರು ಸ್ಪ್ರೇ ಮಾಡಿದಷ್ಟು ಹುಳಗಳು ಉತ್ಪತ್ತಿ ಆಗೋ ಸಾಧ್ಯತೆ ಜಾಸ್ತಿ. ಅದರಿಂದ ನಾವೇನು ಮಾಡ್ತೀವಿ, ನೀರನ್ನು ಆವಾಗವಾಗ ಬಿಡ್ತಿರ್ತೀವಿ. ನೋಡಿ ಈ ಒಳಗಡೆ ಎಲ್ಲ ಕೆರೆದು ಹುಳ ಎಲ್ಲ ತಿಂದಿರುತ್ತೆ ನೋಡಿ. ಇಲ್ಲಿ ಕೆರೆದಿದೆ ಕೋಳಿ, ಈ ಕೆರಿತಿರೋದು ಇದೆಲ್ಲ ಈ ಥರ.
ಈ ಥರ ಎಲ್ಲ ಇದ್ದಷ್ಟು ಹುಳಗಳು ಜಾಸ್ತಿ ಆಗುತ್ತೆ. ಹಿಂಗೆ ನೀವು ಗುಂಡಿ ತೆಗೆದು ಸ್ವಲ್ಪ ಹಿಂಗೆಲ್ಲ ಗರಿ ಪರಿ ಹಾಕಿದ್ರೆ ಅದು ಹುಳ ಕನ್ವರ್ಟ್ ಆಗುತ್ತೆ ಜಾಸ್ತಿ. ನೋಡಿ ಬಂದೆ ಅಂದ್ಬಿಟ್ಟು ಅವು ಒಳಗಡೆ ಹೋಗೋಕೆ ಹೊಡ್ತಿರ್ತವೆ. ಇಲ್ಲೂ ಕೂಡ ಹದ್ದು ಗಿದ್ದು ಬರಬೇಕು ಅಂದ್ಬಿಟ್ಟು ಏನು ಮಾಡುತ್ತೆ, ಈ ಥರ ಒಂದು ಗಿಡ ಯಾವ್ದನ್ನಾರು ನೆಟ್ಬಿಟ್ರೆ ಆ ಮರಲ್ಲಿ ಹೋಗಿ ಕುಂತ್ಕೊಬಿಡುತ್ತೆ. ಯಾವುದೇ ಹದ್ದು ಗಿದ್ದು ಬಂದ್ರೂ ಕೂಡ ಅದು ಬರುತ್ತೆ ಕಾಮನಾಗಿ ಅದು. ಇಲ್ಲಿ ನೋಡಿ ಹೊರಟಾಗ್ತಿದೆ ಒಳಗಡೆಗೆ ಅದು. ಇದನ್ನ ಏನು ಮಾಡಿದ್ದೀವಿ ಅಂದರೆ ಸಪ್ರೇಟು. ಈಗ ನಾನೆಲ್ಲರೂ ಹೊರಗಡೆ ಏನಾರು ಹೋಗಬೇಕು ಅಂದಾಗ ನಾನು ಈ ಜಾಗದಲ್ಲಿ ಮರಿಗಳನ್ನ ಬಿಡ್ತೀನಿ. ನೋಡಿ ಇಲ್ಲಿರುತ್ತೆ, ಇಲ್ಲಿ ಫುಲ್ಲು ಮೇಲ್ಗಡೆ ನೆಟ್ ಹಾಕಿದ್ದೀವಿ, ಯಾವುದೇ ರೀತಿ ಹದ್ದುಗಳು ಬರೋಲ್ಲ. ನೋಡಿ ಹೋಗಿ ಹೋಗಿ ಬರ್ತಾನೆ ಇದೆ. ಆ ತಾಯಿ ಕರೆದ ತಕ್ಷಣ ಓಡ್ ಬಂದುಬಿಡ್ತವೆ ಮರಿಗಳು ಒಳಗಡೆ ಹೋಗಿದ್ರು ಕೂಡ. ನೋಡಿ ಯಾವುದೇ ರೀತಿ ಒರಿಜಿನಲ್ ನಾಟಿ ಕೋಳಿ ಸಾಕಿದಾಗ ಯಾವುದೇ ರೀತಿ ಫೀಡ್ ಹಾಕ್ತೇನೆ, ಯಾವ ವ್ಯಾಕ್ಸಿನು ಮಾಡ್ದೇ ಸಾಕಿ. ತೋಟದಲ್ಲಿ ಇದ್ದಾಗ ನಿಮಗೆ ಏನೂ ಬೇಕಾಗಿರಲ್ಲ, ಯಾವ ವ್ಯಾಕ್ಸಿನು ಬೇಕಾಗಿರಲ್ಲ, ಯಾವ ಫೀಡು ಬೇಕಾಗಿಲ್ಲ. ಅವು ನ್ಯಾಚುರಲಾಗಿ ಬೆಳಿಬೇಕು. ನ್ಯಾಚುರಲ್ ಬೆಳೆದಾಗಲೇ ಇಷ್ಟು ಮರಿಗಳು ಆ್ಯಕ್ಟಿವ್ ಆಗಿರೋದು. ಇಲ್ಲಿ ನೋಡಿ ಒಂದು ಹುಂಜ ಮಾತ್ರ ನಾವು ಬಿಟ್ಟೇ ಬಿಡ್ಬೇಕು ಇದಕ್ಕೆ. ಯಾಕೆಂದರೆ ಸಿಗ್ನಲ್ ಬೇಕೇ ಬೇಕು ಇವಕ್ಕೆಲ್ಲ. ನೋಡಿ ಈ ಥರ ಮರಿ ಕೋಳಿಗಳನ್ನ ಹಿಂಗೆ ಮೇಯಿಸುತ್ತೆ. ಮರಿಗಳನ್ನ ತಾಯಿ ಕೋಳಿ ಈ ಥರ ಮೇಯಿಸ್ತಾ ಇರುತ್ತೆ. ಸ್ವಲ್ಪ ಚಳಿ ಮರಿಗಳಿಗೆ, ಅದರಿಂದ ಅದೊಂದು ಸ್ವಲ್ಪ ಜೂಡಿಸ್ತವೆ ಒಂದೊಂದು. ಅವಕ್ಕೆ ಸಾಕಬೇಕು. ಬಿಸಿಲು ಬಂದಮೇಲೆ ಎಲ್ಲ ಅವೇ ಆ್ಯಕ್ಟಿವ್ ತುಂಬ. ಇಲ್ಲಿ ಕೋಲ್ಡ್ ಜಾಸ್ತಿ ಇದೆ ನೋಡಿ. ಓಕೆ ಸ್ನೇಹಿತರೆ, ಬನ್ನಿ ನಾವು ದೊಡ್ಡ ಕೋಳಿಗಳನ್ನ ಈಗ ತೋಟಕ್ಕೆ ಬಿಡೋಣ. ಏಕೆಂದರೆ ವಿಡಿಯೋ ತುಂಬ ಲಾಂಗ್ ಆಗೋ ಟೈಮು ಆಗ್ತಿದೆ. ಕೋಳಿಗಳು ಹೊರಗಡೆ ಬರೋಕ್ಕೆ ತುಂಬ ಟೈಮ್ ಮಾಡ್ತಾಯಿದೆ. ನೋಡಿ ತೋರ್ಸೋದನ್ನ ಹೇಳಿದ್ನಲ್ಲ ನಿಮಗೆ, ನಾನೆಲ್ಲ ಹೊರಗಡೆ ಹೋದರೆ ಇದನ್ನು ಈ ಥರ ಇಲ್ಲಿ ಬಿಟ್ಟಿರ್ತೀನಿ. ಇಲ್ಲೇ ಇರುತ್ತೆ ಸಾಕು. ನಾನು ಹೊರಗಡೆ ಹೋಗೋ ಟೈಮ್ ಬಂದಾಗ ಅಲ್ಲಿ ಹಾಕ್ಬಿಟ್ಟು ಗೊತ್ತಾಗ್ತೀನಿ. ನೋಡಿ ಹೇಳಿದ್ನಲ್ಲ ನಿಮಗೆ, ನಾಯಿಗಳು ಫಸ್ಟ್ ನಮ್ಮ ನಾಯಿ ಇತ್ತು, ಅದೊಂದು ಚಿರತೆ ತಿನ್ಕೊಂಡ್ಬಿಡ್ತು. ಒಂದೊಂದು ನನಗೆ ಮರಿಗಳು ತಂದು ಸಾಕಿದ್ದೀನಿ. ಈಗ ಬರುತ್ತೆ ನೋಡಿ. ಬನ್ನಿ ಬಾ 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 ತೋಟಕ್ಕೆ ಹೋಗ್ತೀವಿ. ಇಷ್ಟು ಈ ಥರ ಆ್ಯಕ್ಟಿವ್ ಇರಬೇಕು ಕೋಳಿಗಳು. ನೋಡಿ ಎಲ್ಲ ತೋಟಕ್ಕೆ ಹೋಗ್ತವೆ. ಇನ್ನು ಬರೋದು ಸಂಜೆ, ಇನ್ನು 5-6 ಗಂಟೆ ತನಕನೂ ಈ ಕಡೆ ಬರೋಲ್ಲ. ನೋಡಿ ಮೊಟ್ಟೆಗೆ ಬರುತ್ತೆ. ಈಗ ಒಂದು ಕ್ರಾಸ್ ಮಾಡ್ತೀನಿ ಹುಂಜ ಇದು. ಇನ್ನು ಸಂಜೆನೇ ಬರೋದು ಅವು ತೋಟಕ್ಕೆ. ತೋಟಿಂದ ನಾವು ಒಳಗಡೆ ಬರೋದು ಮೊಟ್ಟೆಗೂ ಬರ್ತವೆ ಕೆಲವು, ಇನ್ನು ಮಿಕ್ಕಿದ್ದೆಲ್ಲ ಬರೋದೇ ಸಂಜೆ. ಓಕೆ ಸ್ನೇಹಿತರೆ, ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ತುಂಬ ಲಾಂಗ್ ಆಗ್ತಿದೆ.